ನಮ್ಮ ಅಪ್ಪ ಕಡು ಬಡವನಾಗಿದ್ರು ದಾರಿಲಿ ಹೋಗೋರನ್ನೇ ಕರ್ಕೊಂಬಂದು ಟೀ ಕೊಡ್ಸೋನು. ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ದೊಡ್ಡ ಜಗಳ. ನಮ್ಮ ಪೌಡ್ರಲ್ಲ 1 ವರ್ಷ ಅಲ್ಲ 2 ವರ್ಷ ಇಟ್ಟರೆ ಕೆಡಲ್ಲ ರೀ. ನಾನಿದ್ದೀನಿ, ಕೆಟ್ಟರೆ 10,000 ಬಹುಮಾನ ಕೊಡ್ತೀನಿ. ಚೈನ್ ಐಟಮ್ ಮಾತ್ರ ದಯವಿಟ್ಟು ಮುಟ್ಬೇಡಿ ಪ್ಲೀಸ್. ನಿಮಗೆ ಕೋಟಿ ವಂದನೆಗಳು ಅದನ್ನು ನಮ್ಮ ಪಾಲ ಮಾಡಿದ್ರೆ. ಇಡೀ ದಿನ ಕೈ ಪರಿಮಳ ಕಣ್ರಿ, ಘಮ 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 ಅನ್ಬೇಕು. ನಾವು ನನಗೆ ಬೈರಿ, ನನಗೇನು ಬೇಜಾರಿಲ್ಲ. ತಲೆಕೆಟ್ಟೋ ನೀವು ಏನೇನು ಹೇಳ್ತಾನೆ ಅಂತ ಅನ್ಬೇಡಿ. ನಾನು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೇಳಿದ್ದೀನಿ ನೋಡಿ. ಹಿಂಗೆ ಅಂದು ನೋಡಿ, ಹಿಂಗೆ ಮೇಲೆ ಬಿಡಿ ನೋಡಿ ನೋಡಿ. ನೋಡಿ, ನಾನು ನಿಮ್ಗೆ ಹೇಳಿದೆ ಹೋಟ್ಲವ್ರಿಗೆ ಗ್ರೇವಿ ಮಾಡೋದು ಕಲ್ಸ್ಕೊಡ್ತೀವಿ ಅಂತೇಳಿ. ಈ ಥರ ದೊಡ್ಡ ಪಾತ್ರೆಯಲ್ಲಿ ಗ್ರೇವಿ ಮಾಡೋದು, ಇದೇ ಗ್ರೇವಿನೇ ಅಳ್ಕೊಂಬಂದು ನಾನು ಬಿರಿಯಾನಿ ಮಾಡಿರೋದು. ಇವೆಲ್ಲ ಟೊಮೆಟೊ ಇಲ್ಲಿ ಬೇಯ್ತಾ ಇದೆ, ಇದಕ್ಕೆ ಆ್ಯಡ್ ಮಾಡ್ತೀವಿ ಒಂದೊಂದೇ ಮಾಡಿಕೊಂಡು. ಇದನ್ನು ನೀವು ಕಲಿಯೋರು ಆಸಕ್ತಿ ಉಳ್ಳವರು ನೀವು ಕಲ್ತ್ಕೊಂಡು ಹೋಗ್ಬೋದು. ಇದನ್ನು ಮನೆ ಅಳತೆಗೆ ಕೊಡೋಕ್ಕೆ ನೀವು ಸ್ವಲ್ಪ ಸಮಯ ಕೊಡಿ. ನೆಕ್ಸ್ಟ್ ಇದರಲ್ಲಿ ನಾವು ಎಪಿಸೋಡಲ್ಲಿ ಮನೆಗೂ ಮಾಡೋದು ಹೆಂಗೆ ಅಂತ ನಾವು ನಿಮಗೆ ತೋರಿಸ್ಕೊಡ್ತೀವಿ. ನೋಡಿ, ಇವರೆಲ್ಲ ಹೋಟ್ಲವರೇ ಎಲ್ಲ ಈ ಗ್ರೇವಿ ಮಾಡೋಕ್ಕೆ ಟ್ರೈನಿಂಗ್ ಬಂದಿರೋರು ನೋಡ್ತಾ ಇದ್ದಾರೆ ನೋಡಿ. ಇದನ್ನು ಪ್ರತಿಯೊಬ್ಬರ ಕೈಲಿ ಅವ್ರ ಕೈಲೇ ಮಾಡಿಸ್ತೀವಿ. ಇದು ತುಂಬ ನೀವು 200 ಡಿಗ್ರಿ ಇದರಲ್ಲಿ ಬಾಯ್ಲ್ ಮಾಡ್ತೀವಿ. ಇದನ್ನು 20 ದಿವಸ ಹೇಗಿರುತ್ತೆ ಅಂತಂದರೆ, ಇದು 200 ಡಿಗ್ರಿ ಟೆಂಪ್ರೇಚರಲ್ಲಿ ಮಾಡೋದು. ಇದು ಬಂದು 300 kg ರೈಸಿಗೆ ನಾವು ಮಾಡ್ತಾಯಿದ್ದೀವಿ. ಇದು ಸಾಲ್ಟ್ ಹಾಕ್ತೀವಿ, ನಿಮಗೆ 35 kg ಸಾಲ್ಟ್ ಹಾಕ್ತೀವಿ. ಇದಕ್ಕೆ 30-32 kg ಸಾಲ್ಟ್ ಹಾಕ್ತೀವಿ. ಆ ಸಾಲ್ಟೇ ನಿಮ್ಗೆ 20 ದಿವಸ ತಡೆದು ನಿಲ್ಲುತ್ತೆ, ಇನ್ನೇನು ಅಲ್ಲ. ಬೇರೆ ಏನು ಸೀಕ್ರೆಟ್ ಇಲ್ಲ ಇದರಲ್ಲಿ. ಕೆಮಿಕಲು ಮತ್ತೊಂದು ನಾವೇನು ಬಳಸಿಲ್ಲ. ನೀವು ಯಾರು ಬೇಕಾದ್ರೂ ಬಂದು ಲೈವಾಗಿ ನೋಡ್ಬೋದು. ಸಾಲ್ಟ್ ಅನ್ನೋದು ಕೆಮಿಕಲ್ ಕಣ್ರಿ, ಅದು ಮನುಷ್ಯನಿಗೆ ಊಟಕ್ಕೆ ಅವಶ್ಯಕತೆ ಇದೆ. ಅದು ಆರೋಗ್ಯಕ್ಕೆ ಹಾನಿಕರ ಇಲ್ಲ, ಆರೋಗ್ಯಕ್ಕೆ ಕರೆಕ್ಟಾಗಿರ್ತದೆ. ಈ ಗ್ರೇವಿನ ಇದನ್ನು ಮಾಡೋದು ತೋರಿಸಿದ್ದೀವಿ. ಇದರಲ್ಲೇ ನಾನು ನಿಮಗೆ ಬಿರಿಯಾನಿ ಮಾಡಿ ತೋರಿಸಿರೋದು. ಈಗ ನಾನು ನೆಕ್ಸ್ಟು 1 kg ಕಬಾಬ್ ಮಾಡೋದು ಹೇಗೆ ಅನ್ನೋದನ್ನು ನಿಮ್ಗೆ ನಾನು ಲೈವಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ, ಈ ಚಿಕನ್ ಹೇಗಿದೆ ಅನ್ನೋದನ್ನು ನೋಡಿಬಿಡೋಣ. ಆ ಚಿಕನ್ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ನೋಡಿಬಿಡೋಣ. ನಾನು ನಿಮ್ಗೆ ಹೇಳಿದ್ದೀನಿ ನೋಡಿ, ಚಿಕನ್ ಕಟ್ಟಿ ಮಾಡಿದ್ಮೇಲೆ ನಾವು ತೊಳೆಯಲ್ಲ ಯಾವ ಕಾರಣಕ್ಕೂ. ಇದು 300 kg ಚಿಕನ್ ಬಂದಿದೆ ನೋಡಿ. ಇಲ್ಲಿ ಪ್ರತಿಯೊಂದು ನೋಡಿ ಹೇಗಿದೆ ನೋಡಿ, ಏನು ಮುದ್ದಾಗಿದೆ. ಇದೇ ಥರ ನಾವು ಕಟಿಂಗ್ ಮಾಡೋದು. ಕಟಿಂಗ್ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ನಾವು ಮಸಾಲೆ ಹಾಕ್ಬಿಡ್ತೀವಿ, ಹಂಗೆ ಇಡೋಲ್ಲ. ನೀವು ಪ್ರತಿಯೊಂದು ನೋಡಿ, ನಾವು ತೊಳೆದಿದ್ದೀವಿ, ಹಾಗೆ ಪಳ ಅಂತ ಹೊಳಿತಾ ಇದೆ ನೋಡಿ. 1.2 ಕೋಳಿ ತೊಗೊಂಡಿದ್ದು 1 kg 200 ಗ್ರಾಮ್ ಇದೆ. ಈ ಕೋಳಿ ಕಟ್ ಮಾಡಿದ್ಮೇಲೆ ನಾವು ಯಾವ ಕಾರಣಕ್ಕೂ ನೀರಾಗಿ ತೊಳೆಯಲ್ಲ. ನೀವು ಆ ಕೆಲಸ ಮಾಡಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಟೇಸ್ಟ್ ಅದರಲ್ಲೇ ಹೋಗ್ಬಿಡುತ್ತೆ. ಇದರಲ್ಲೇ ಕಟ್ ಮಾಡಿ 1 kg ನಮ್ಮದು 80 ಗ್ರಾಮ್ ಪೌಡ್ರ್ ಹಾಕಬೇಕು. ಚಿಕ್ಕ ಪ್ಯಾಕೆಟ್ ಬರುತ್ತೆ. ಯಾರು 1 kg ಅಮೆಜಾನ್ ತೊಗೊಂಡಿದ್ರು ಅದರಲ್ಲಿ ಊಟದ ಸ್ಪೂನಲ್ಲಿ 4 ಸ್ಪೂನ್ ಹಾಕ್ಕೊಳ್ಳಿ. 3 ಸ್ಪೂನ್ ಕಬಾಬ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಲೈವಾಗಿ ಮಾಡಿ ತೋರಿಸ್ತೀನಿ ನೆಕ್ಸ್ಟ್. ಈಗ ನೋಡ್ತಾ ಇರಿ. ಇದು ಬಂದು ನಮಗೆ ವೆಜ್ ಕೋಳಿಯಿಂದ ನಗಾಡ್ಬೋದು ನೀವು. ಏನು ರೀ ಕೋಳಿ ವೆಜ್ಜಾ ತಮಾಷೆನ ಅನ್ಬೋದು. ಇದು ತಿನ್ನತಕ್ಕಂಥ ಆಹಾರ ವೆಜ್ಜು, ಅದು ವೆಜ್ ಕೋಳಿ ಅಂತ ಅರ್ಥ. ಈ ಚಿಕನ್ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ ಮಾಹಿತಿನ. 1 kg ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ಲೈವಾಗಿ ಮಾಡಿ ಎಣ್ಣೆಲಿ ಬಿಟ್ಟು ತೋರಿಸ್ತೀನಿ ನೋಡಿ. ನಾವು ಬೆಂಗಳೂರಿನಲ್ಲಿ ನಾವು ಈಗ ಕಬಾಬ್ 1 kg ಮಾಡೋದು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀವಿ. ಇದು 1 kg, ಇದು ಮಲ್ಟಿಪರ್ಪಸ್ ಗರಂ ಮಸಾಲ. ನಾನು ಹೇಳಿದ್ದೀನಿ ನಮ್ಮದೇ ಓನ್ ಬ್ರ್ಯಾಂಡ್ ಇದು. 100 ಗ್ರಾಮ್ ಪೌಡ್ರಲ್ಲಿ 4 kg ಬಿರಿಯಾನಿ ಮಾಡ್ಕೋಬೋದು. ಇದು 1 kg 1 ಪ್ಯಾಕೆಟಲ್ಲಿ 80 ಗ್ರಾಮ್ಸ್ ಇರುತ್ತೆ. ಇದು 1 kg ಕಬಾಬ್ ಮಾಡ್ಕೋಬೋದು. ಇದು ಯಾರು ನಮ್ಮ ಶಾಪಿಗೆ ಬಂದು ತೊಗೊಂಡೋಗ್ತಿರೋ ಅವ್ರಿಗೆ ಲಭ್ಯವಿದೆ. ಇದು ಹೊರಗಡೆ ಕರ್ನಾಟಕದಂತೆ ಡೆಲಿವರಿ ಕೊಡೋಕ್ಕಾಗಲ್ಲ. ಯಾಕೆ ಅಂದರೆ ನಮಗೆ ಒಂದು ಪಾರ್ಸಲ್ಗೆ 100ರಿಂದ 150 ರೂಪಾಯಿ ಖರ್ಚು ಬಂದುಬಿಡುತ್ತೆ. ಇದು 1 kg ಇದು ಗರಂ ಮಸಾಲ, ಇದು 1 kg ಕಬಾಬ್ ಪೌಡ್ರು. ಕರ್ನಾಟಕದಲ್ಲಿ ಯಾರಿದ್ರು ಇದನ್ನು ತಗೊಳ್ಳಿ ದಯವಿಟ್ಟು. ಇದು ನಿಮಗೆ ಫ್ರೀ ಡೆಲಿವರಿ ಇದೆ. ಇದ್ರ ಜೊತೆಗೆ ಒಂದು ರೆಸಿಪಿ ಬುಕ್ಕು 60 ಅಡುಗೆದು ನಾವು ಕರ್ನಾಟಕದವ್ರು ಯಾರಾದರೂ ಇನ್ನೂ 6 ತಿಂಗಳ ಕಾಲ ಉಚಿತವಾಗಿ ಕೊಡ್ತೀವಿ. ಈ ಪೌಡ್ರು ನಿಮಗೆ ವರ್ಷಗಂಟೆ ಇರುತ್ತೆ. ಇದೇನು ನಿಮ್ಗೆ ಹಾಳಾಗೋಂಥದ್ದಲ್ಲ. ಇದು 40 kg ಬಿರಿಯಾನಿ ಮಾಡ್ಕೋಬೋದು. ಒಂದು ವರ್ಷದಲ್ಲಿ ನೀವು 40 ಅಡುಗೆ ಮಾಡಲ್ವಾ? ಮಾಡೇ ಮಾಡ್ತೀರಲ್ಲ. ಇದನ್ನು ತೊಗೊಂಡು ಮಡಿಕೊಳ್ಳಿ ಆರಾಮಾಗಿ. ಇದು ಕಿಚನ್ ಕಿಂಗ್ ಇದ್ದಂಗೆ. ಇದು ಏನು ಬೇಕಾದ್ರೂ ಮಾಡ್ಬೋದು. ನಾಟಿ ಕೋಳಿ ಸಾರು ಮಾಡ್ಬೋದು, ಮಟನ್ ಬಿರಿಯಾನಿ ಮಾಡ್ಬೋದು, ಚಿಕನ್ ಬಿರಿಯಾನಿ ಮಾಡ್ಬೋದು. ನಿಮ್ಗೆ ಈ ಪೌಡ್ರನ್ನೇ ಬಳಸಿ ಅಡುಗೆ ಮಾಡಿ ತೋರಿಸ್ತೀವಿ. ಅದೇ ವೆರಿ ಇಂಪಾರ್ಟೆಂಟು. ನೀವು ಅಮೆಝಾನಲ್ಲಿ ಬಿಟ್ಟಿದ್ದೀವಿ, ಅದು ಬಿಟ್ಟರೆ ಫ್ಲಿಪ್ಕಾರ್ಟಲ್ಲಿ ಬಿಡ್ತಾಯಿದ್ದೀವಿ. ಇದು ತುಂಬ ಹೇಳೋದು ಬೇಡ. ನಾನು ಈಗ 1 kg ಕಬಾಬ್ ಮೆಜರ್ಮೆಂಟಲ್ಲಿ ಯಾಕೆ ಮಾಡೋದು ಅಂತೇಳಿ ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ ಬನ್ನಿ ನೋಡಿ. ಶುಂಠಿ ಬೆಳ್ಳಿ ಪೇಸ್ಟು ದಯವಿಟ್ಟು ಎಲ್ಲ ಮನೆಯಲ್ಲೇ ರುಬ್ಕೊಳ್ಳಿ ಇದನ್ನು ಪ್ರತಿಯೊಬ್ಬರೂ. ಯಾಕೆ ಅಂತ ಹೇಳಿದ್ರೆ ನೀವು ಅಂಗಡಿಯಲ್ಲಿ ಸಿಕ್ಕಂಥವನ್ನ ಪೇಸ್ಟ್ನ ಯೂಸ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿರ್ತಾರೆ, ಸ್ವಲ್ಪ ಬೇರೆ ಅದು ತುಂಬ ದಿನ ಇರಲಿ ಅಂತ ಕೆಮಿಕಲು ಹಾಕಿರ್ತಾರೆ. ನೀವು ಮನೇಲಿ ರುಬ್ಕೊಳ್ರಿ. ಇದನ್ನು ಮಾಡ್ಕೊಳ್ಳಿ ಅಂದರೆ ಹೆಂಗಪ್ಪ? ಅಕಸ್ಮಾತ್ ಶುಂಠಿ ಬೆಳ್ಳಿ ಪೇಸ್ಟ್ ಮನೇಲಿ ಮಾಡ್ಕೊಳ್ಳಲ್ಲ ಅನ್ನೋರು
ಚಿಕ್ಕ ಪ್ಯಾಕೆಟ್ ಹಾಕ್ಕೊಳ್ಳಿ, ಕಡಿಮೆ ಹಾಕ್ಕೊಳ್ಳಿ, ಕಡಿಮೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಪ್ರಮಾಣ. ಆವಾಗ ನಿಮಗೆ ಇದು ಉಪ್ಪು ಕಂಟ್ರೋಲ್ ಆಗುತ್ತೆ. ನಮ್ಮ ಪೌಡ್ರಲ್ಲಿ ಸಾಲ್ಟ್ ಇದೆ, ಇದಕ್ಕೆ ಮ್ಯಾಚ್ ಮಾಡಿ ಮಡಗಿರ್ತೀವಿ. ನೀವು 100 ಗ್ರಾಮ್ ಪೇಸ್ಟ್ ಮನೇಲಿ ಮಾಡಿ ಮಡಿಕೊಳ್ಳಿ ಒಂದು ಡಬ್ಬಿನಲ್ಲಿ. ಅದು ಒಂದು ವಾರ ಗಂಟೆ ಇರ್ತದೆ. ಯಾವತ್ತದು ಅಡುಗೆ ಬೇಕಾದ್ರೆ ಮಾಡ್ಕೋಬೋದು. ನಾನು ಮನೇಲಿ ಯಾರು 1 kg ಪೌಡ್ರ್ ತೊಗೊಳ್ತಾ ಇದ್ದಾರೋ ಅವ್ರಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರದ್ದು 3 ಸ್ಪೂನ್ ತಗೊಳ್ಳಿ. ಒಂದು 20 ಗ್ರಾಮ್ ಇದೆ, 40 ಗ್ರಾಮ್ ಆಯಿತು ನೋಡಿ, 60 ಗ್ರಾಮ್ ಆಗೋಯ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು 60 ಗ್ರಾಮ್ ಇಷ್ಟೇ ಹಾಕಬೇಕಾಗಿರೋದು. ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅದೇ ನಡೀತದೆ, ಏನು ತೊಂದರೆ ಇಲ್ಲ. ನಾನು ಇದು 1 kg ಹೇಳ್ತಾ ಇದ್ದೀನಿ. 4 ಸ್ಪೂನ್ ಪೌಡ್ರ್ ಹಾಕಬೇಕು ನೀವು. ಇದೇ ಥರ ಸ್ಪೂನಲ್ಲಿ 4 ಸ್ಪೂನ್ ಪೌಡ್ರ್ ಹಾಕಿದ್ರೆ ಸಾಕು. ಇದು 1 kg ತೊಗೊಂಡವರು ಬೆಂಗಳೂರಲ್ಲಿ ಯಾರು ತೊಗೊಂಡಿರ್ತೀರೋ ಅವ್ರಿಗೆ 1 kg ಪ್ಯಾಕೆಟು 80 ಗ್ರಾಮ್ಸ್ ನೀವು ಲೈವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನ ಈ ಕಡೆ ಬದಿಗೆ ಮಡಗ್ಬಿಡೋಣ. ಈಗ 1 kg ತೊಗೊಳ್ಳೋಣ. ಇದು 80 ಗ್ರಾಮ್ ಪೌಡ್ರು. ನಮ್ಮ ಗುರುಗಳಿದ್ದಾರೆ ಇದರಲ್ಲಿ, ನಮ್ಮ ಮುರಳಿ ಸಾರ್ ಗುರುಗಳವರು. ನಮಗೆ ಅವರು ತಾಯಿ ತಂದೆಗಿನ ಹೆಚ್ಚಿನ ಸ್ಥಾನನ ಅವ್ರು ಕೊಟ್ಟಿದ್ದೀವಿ. ಯಾಕೆಂದರೆ ನಮ್ಮನ್ನು ಇವತ್ತು ಪ್ರಪಂಚಕ್ಕೆ ಪರಿಚಯ ಮಾಡಿದವರು ಅವರು. ಹೊಗರೆ ಡಬ್ಬಿನ ನಾವೆಲ್ಲೋ ಬಿದ್ದಿದ್ದವ್ರನ್ನ ಇವತ್ತು ನಮ್ಗೆ ಇಡೀ ಜಗತ್ತಿಗೆ ತೋರಿಸಿದ್ದಾರೆ ಅವರು. ಅವ್ರಿಗೊಂದು ಕೋಟಿ ಸಲ್ಯೂಟ್ ಹೊಡೆದ್ಬಿಟ್ಟು ಈ ಕಾರ್ಯಕ್ರಮ ಶುರು ಮಾಡ್ಕೊಳ್ಳೋಣ. ಈ ನೋಡಿ, ಈ ಪೌಡ್ರು ಇದು 80 ಗ್ರಾಮ್ ಇದೆ, 80 ಗ್ರಾಮ್ ಪೌಡ್ರ್ ಇದೆ, 60 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನಿಮ್ಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಕಟ್ ಮಾಡಿದ್ದೀನಿ. ಈಗ ನಾನು ಹೇಳಿದೆ ಇಲ್ಲಿ 4 ಸ್ಪೂನ್ ಬರುತ್ತೆ ಅಂತ ನೋಡಿ. ಕರೆಕ್ಟಾಗಿ 4 ಸ್ಪೂನ್ ಬರ್ತದೆ ನೋಡಿ. 1 2 3 ನೋಡಿ, ಕರೆಕ್ಟಾಗಿ ಹೇಳಿದ್ದೀನಾ? ನಾನು ಪ್ಯಾಕೆಟ್ 80 ಗ್ರಾಮಲ್ಲಿ ಹೇಳಿದ್ದೀನಿ, ನಿಮಗೆ ಇಲ್ಲೂ ಲೈವಾಗಿ ತೋರಿಸ್ಬಿಟ್ಟಿದ್ದೀನಿ. ಈ ಪ್ಯಾಕೆಟು 4 ಸ್ಪೂನ್ ಆಗುತ್ತೆ. ನೀವು ಈ kg ತೊಗೊಂಡವರು ಕರೆಕ್ಟಾಗಿ 4 ಸ್ಪೂನ್ ಹಾಕ್ಕೊಡಿ, ಆರಾಮಾಗಿ ಮ್ಯಾಚಿಂಗ್ ಆಗುತ್ತೆ. 4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಿಮಗೆ ನೋಡಿ. 4 ಸ್ಪೂನ್ ಕರೆಕ್ಟಾಗಿದೆ. ನಾನು ತುಂಬ ತಡೋದು ಮಾಡೋದು ಬೇಡ. ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಕಲಿಸ್ಕೊತಾ ಇದ್ದೀನಿ, ನೀವು ಹಂಗೆ ಮಾಡಿ ನೋಡಿ. ಸಾಕು. ಇದು ಇನ್ನೊಂದು ಸ್ವಲ್ಪ ಬೇಕಾದರೆ ನೀವು ತೆಳುವು ಇಲ್ಲ ಅಂದರೆ ಇದರಲ್ಲಿ ಸ್ವಲ್ಪ ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನೋಡಿ. ಆಗೋಯ್ತು, ಇಷ್ಟೇ. ಇದು ಒಂದು ಸ್ವಲ್ಪ ನೀರು ಕೊಡಿ, ತುಂಬ ನೀರು ಹಾಕ್ಬಾರ್ದು ನೋಡಿ. ಇಷ್ಟು ಹಾಕ್ಕೊಳ್ಳಿ, ತೆಳುವಾಗಿರಲಿ ನೋಡಿ. ಇಷ್ಟೇ ಹಾಕಿರೋದು ನಾನು. ಒಂದು ಬೊಗಸೆಯಷ್ಟು ನೀರು ಹಾಕಿದೆ ನೋಡಿ. ಆಗೋಯ್ತು, ಅಷ್ಟೇ. ಇದನ್ನು ಮೊಟ್ಟೆನೋ ಗಿಟ್ಟನೋ ಏನೂ ಹಾಕಬಾರ್ದು. ನೀವು ಮೊಟ್ಟೆನೇನು ಹಾಕಿ ಕಲಸಿದ್ರೆ ನೀವು ಕೈ ಮುಸಿದ್ರೆ ಖಂಡಿತ ಕಬಾಬ್ ತಿನ್ನಲ್ಲ. ಆ ಥರ ಇರ್ತದೆ, ಅದೊಂಥರ ಬ್ಯಾಡ್ ಸ್ಮೆಲ್ ಇರ್ತದೆ. ದಯವಿಟ್ಟು ಇದನ್ನು ನಮ್ಮ ಕಬಾಬ್ ಪೌಡ್ರು ಯೂಸ್ ಮಾಡೋರು ದಯವಿಟ್ಟು ಗಮನಿಸಿ. ಮೊಟ್ಟೆಯಿಂದ ಏನು ಟೇಸ್ಟ್ ಬರೋಲ್ಲ. ಅದು ಕೆಲವರು ಏನು ಮಾಡ್ತಾರೆ ಅಂದರೆ ಏನೋ ಅವ್ರ ಕಲ್ಪನೆ, ಮೊಟ್ಟೆ ಹಾಕ್ಬಿಟ್ರೆ ಕಚ್ಕೊಂಡ್ಬಿಡುತ್ತೆ ಅಂತೇಳಿ. ನಾವು ಹೇಳ್ತಾ ಇದ್ದೀವಿ, ಚಿಕನ್ನ ಉಂಡೆ ಕೋಳಿ ತೊಳೆದಿದ್ದೀವಿ, ಮತ್ತೆ ತೊಳೆಯಲ್ಲ. ನೋಡ್ಕೊಳ್ಳಿ, ತೊಳೆದ್ರೆ ನೀರು ಕುಡಿದ್ಬಿಡುತ್ತೆ, ಟೇಸ್ಟೆಲ್ಲ ಹಾಳಾಗೋಗುತ್ತೆ. ನಿಮ್ಮ ಕಬಾಬ್ ಯಾಕೆ ಟೇಸ್ಟ್ ಬರೋಲ್ಲ ಅಂದರೆ ಇಲ್ಲಿದೆ ಸೀಕ್ರೆಟು. ನೋಡ್ಕೊಳ್ಳಿ, ನಾನು ಕಲಿಸಿದಾಗಿದೆ ನೋಡಿ. ಈ ಚಿಕನ್ 1 kg ಹಾಕ್ತಾಯಿದ್ದೀನಿ, ಕರೆಕ್ಟಾಗಿ 1 kg ಇದೆ ನೋಡಿ. ಚಿಕನ್ ಹಾಕ್ತಾಯಿದ್ದೀನಿ ನೋಡಿ. ಆಯಿತು ನೋಡಿ. ಇಷ್ಟೇ ನೀವು ಲೇಪನ ಮಾಡಬೇಕಾಗಿರೋದು. ಒಂದು ಅರ್ಧ ಗಂಟೆ ಇದನ್ನು ಮಾಡಿ ಮ್ಯಾರಿನೇಟ್ ಮಾಡಿ. ನಾನು ನಿಮಗೇನು ಬಾಯಿ ಮಾತಲ್ಲಿ ಹೇಳಲ್ಲ. ನೀವು ಇದನ್ನು ಹಂಗೆ ಮಾಡಿಬಿಟ್ಟು ನೀವು ಕೈಯ ಮೂಸಿ ನೋಡಿ. ಇಡೀ ದಿನ ಕೈ ಪರಿಮಳ ಕಣ್ರಿ, ಘಮ 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 ಅನ್ಬೇಕು. ನೀವು ಫ್ರೆಂಡ್ಸ್ಗಾರ ಕರ್ಬಿಟ್ಟು ಕಬಾಬ್ ಹಾಕಿ ತೋರಿಸಿದ್ರೆ ಎಲ್ಲಿದಪ್ಪ ಕಬಾಬ್ ಮ್ಯಾಜಿಕ್ ಅಂತ ಹೇಳಬೇಕು. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ನಮಗೆ ಸೌತ್ ಇಂಡಿಯಾದಲ್ಲಿ ಅಮೆಝಾನಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ 6 ತಿಂಗಳಲ್ಲಿ. ನಾವು ತುಂಬ ದಿನ ಏನಾಗಿಲ್ಲ. ಕಬಾಬ್ ಪೌಡ್ರು ಇವೆಲ್ಲನೂ ಆನ್ಲೈನ್ ಬಿಡುಗಡೆ ಮಾಡಿ ಆನ್ಲೈನ್ ಅಮೆಝಾನಲ್ಲಿ ಸೌತ್ ಇಂಡಿಯಾ ಫಸ್ಟ್ ಪ್ರೈಸ್ ಕೊಟ್ಟಿರೋದಕ್ಕೆ ನಿಮಗೆ ಕೋಟಿ ವಂದನೆಗಳು. ಸಲ್ಯೂಟ್. ನನ್ನ ಬೆನ್ನಿಂದ ನೀವು ಬೆನ್ನು ತಟ್ಟಿದ್ದೀರಿ, ನನ್ನ ಪ್ರೋತ್ಸಾಹಿಸಿದ್ದೀರಿ. ನಿಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮದಿರು, ಎಲ್ಲ ಸಹೋದರರು ಎಲ್ಲರಿಗೂ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀನಿ ನೋಡಿ. ಹೆಂಗಿದೆ ನೋಡಿ, ಏನು ಹಾಕಿಲ್ಲ ನೋಡಿದ್ರಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 80 ಗ್ರಾಮ್ ಪೌಡ್ರು, ಇಷ್ಟೇ ಕಣ್ರಿ ಯೂಸ್ ಮಾಡಿರೋದು ನಾನು. ಕೈ ಮೂಸ್ಕೊಳ್ಳೋಣ ಅನ್ನಿಸ್ತದೆ, ಹಿಂಗೆ ತಗೊಂಡೋಗಿ ಕೈ ಮೂಸ್ಕೊಳ್ಳೋಣ ಅನ್ನಿಸ್ತದೆ. ಯಾಕೆಂದರೆ 26 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅದರಲ್ಲಿ. ಬರೀ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಮೆಣಸಿಕಾಯಿ ಪೌಡ್ರು ಹಾಕ್ಬಿಟ್ಟು ನಮ್ಮ ಕಬಾಬ್ ಪೌಡ್ರ್ ತಯಾರು ಮಾಡಿಲ್ಲ ನಾವು. ನಿಮಗೆ 50% ಮಸಾಲೆ ಇದೆ ಇದರಲ್ಲಿ, 50% ಕಾರ್ನ್ಫ್ಲೋರ್ ಮೈದಾ ಮಾತ್ರ ಇದೆ. ಆ ಗರಂ ಮಸಾಲ ಹೆಂಗಿದೆ ಅಂದರೆ, ಈ ಮಲ್ಟಿಪರ್ಪಸ್ ಗರಂ ಮಸಾಲ ಯೂಸ್ ಮಾಡಿದ್ದೀವಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಮಾಡಿ ಇದರಲ್ಲಿ ಮಿಕ್ಸರ್ ಮಾಡಿದ್ದೀವಿ. ಕಾರ್ನ್ಫ್ಲೋರ್ ಮೈದಾ ಬರೀ 25 ಮಾತ್ರ ಇರೋದು. 50% ಅಷ್ಟು ನಿಮಗೆ ಗರಂ ಮಸಾಲ ಇದೆ. ಆ ಗರಂ ಮಸಾಲನೇ ನಿಮ್ಗೆ ಇಷ್ಟೊಂದು ಟೇಸ್ಟ್ ಕೊಡೋಕ್ಕೆ ಸಾಧ್ಯ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ 2 ಚಿಲ್ಲಿನೂ ಧನಿಯಾನು ಹಾಕ್ಬಿಟ್ಟು ಸುಮ್ಮನೆ ಕಾರ್ನ್ಫ್ಲೋರ್ ಮೈದಾ ಹಾಕ್ಬಿಟ್ಟು ಕಬಾಬ್ ಮಾಡ್ಕೊಳ್ಳಿ, ನೀವು ಮೊಟ್ಟೆ ಹಾಕ್ಕೊಳ್ಳಿ, ಅದು ಹಾಕ್ಕೊಳ್ಳಿ, ಇದು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಬೇಕಾದ್ರೆ ನಾನು ಟೇಸ್ಟಿಂಗ್ ಪೌಡ್ರ್ ಇದರಲ್ಲಿ ಬಳಸಿಲ್ಲ. ತುಂಬ ಜನ ಹೇಳ್ತಾರೆ ಇಷ್ಟೊಂದು ಟೇಸ್ಟ್ ಹೆಂಗೆ ಬಂದುಬಿಡುತ್ತೆ, ಅವರೆಲ್ಲ ಟೇಸ್ಟಿಂಗ್ ಬಳಸ್ತಾರೆ ಅಂತಾರೆ. ನೀವು ಯಾರಿಗೆ ಅನುಕೂಲ ಇದೆಯೋ ನಿಮ್ಮ ಗೌರ್ಮೆಂಟಲ್ಲಿ
ಅವ್ರಿಗೆ ನೀವು ಸ್ಯಾಂಪಲ್ ಹಾಕಿ ನೋಡಿ, ನಮ್ಮದ್ರಲ್ಲಿ ಟೇಸ್ಟಿಂಗ್ ಪೌಡ್ರ್ ಇದ್ದರೆ ನಿಮ್ಮ ನಾನು ಕೈ ಎತ್ತಿ ನಮಸ್ಕಾರ ಮಾಡಿ ಸರೆಂಡರ್ ಆಗ್ಬಿಡ್ತೀನಿ, ನಾನು ಬಿಸ್ನೆಸ್ಸೇ ಬಿಟ್ಬಿಡ್ತೀನಿ. ಮತ್ತು ನಿಮ್ಗೆ ಅದಕ್ಕೇನು ಬೇಕಾದ್ರೆ ಪೆನಲ್ಟಿ ಹಾಕಿ ನಾನು ಕಟ್ಕೊಡೋಕೆ ತಯಾರಿದ್ದೀನಿ. ನಾನು ಯಾವುದೇ ಕೆಮಿಕಲ್ ಬಳಸೋಲ್ಲ, ಸಾಲ್ಟ್ ಮೇಲೆ ಮಡಗಿದ್ದೀನಿ. ಹೆಂಗಪ್ಪ ಇದು ಇರ್ತದೆ ನೀವು ಕೇಳ್ಬೋದು. ನಮ್ಮ ಪೌಡ್ರಲ್ಲಿ ನಿಮ್ಗೆ 25-30% ಸಾಲ್ಟ್ ಇದೆ. ಇದು ಈ ಅಡುಗೆಗೆ ನೀವು 1 kg ಕಬಾಬ್ಗೆ ಏನು ಸಾಲ್ಟ್ ಯೂಸ್ ಮಾಡ್ತೀರೋ ಆ ಸಾಲ್ಟ್ನ ನಾನು ಪೌಡ್ರಲ್ಲಿ ಯೂಸ್ ಮಾಡಿದ್ದೀನಿ. ಅದರಿಂದ ಆ ಪೌಡ್ರು ಹಾಳಾಗಲ್ಲ ಯಾವ ಕಾರಣಕ್ಕೂ. ಎಕ್ಸ್ಪೈರಿ ಇಲ್ಲವೇ ಇಲ್ಲ ಈ ಪದಾರ್ಥಕ್ಕೆ. ಗೌರ್ಮೆಂಟ್ ರೂಲ್ಸ್ ಇದೆ ಎಕ್ಸ್ಪೈರಿ ಹಾಕಬೇಕು ಅನ್ನೋದು. ಕೆಲವು ನಾವು ಬಳಸಿರೋದು ಆ ಥರ ಇದೆ. ನಮ್ಮ ಪೌಡ್ರೆಲ್ಲ 1 ವರ್ಷ ಅಲ್ಲ 2 ವರ್ಷ ಇಟ್ಟರೆ ಕೆಡಲ್ಲ ರೀ. ನಾನಿದ್ದೀನಿ, ಕೆಟ್ಟರೆ 10,000 ಬಹುಮಾನ ಕೊಡ್ತೀನಿ. ಏನಾದ್ರು ತಗೊಂಬನ್ನಿ, ಏನಾಗಿದೆ ಅಂದರೆ ನನ್ನ ಮುಂದೆ ಬನ್ನಿ, ಮಾಡೋಕ್ಕೆ ಬಂದಿರೋ ಲೈವಾಗಿ ಅಡುಗೆ ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗುತ್ತಪ್ಪ ನಿಮಗೆ? ನನ್ನ ಮನಸ್ಸು ಬಿಚ್ಚಿ ಹೇಳಿದ್ದೀನಿ. ಯಾಕ್ರಿ ಹಾಕ್ತೀರ ಟೇಸ್ಟಿಂಗ್ ಪೌಡ್ರು? ಟೇಸ್ಟಿಂಗ್ ಪೌಡ್ರು ಚೈನಾದ್ರಿ. ಆ ಬೇವರ್ಸಿ ನನ್ನ ಮಕ್ಕಳನ್ನ ಹತ್ರ ಸೇರಿಸ್ಬೇಡಿ. ಅವ್ರು ನಮ್ಮ ದೇಶ ಹಾಳು ಮಾಡಿ ಕೊರೋನಾ ತಂದು ಇಡೀ ಪ್ರಪಂಚ ಹಾಳು ಮಾಡಿದ್ದಾರೆ. ಅವ್ರು ಕಂಡ್ರೆ ನನಗೆ ಕೆಂಡ ನೀವು ನಂಬ್ತಿರೋ ಬಿಡ್ತೀರೋ. ನಮ್ಮ ದೇಶದ ಎಷ್ಟು ಪ್ರಾಣಗಳೋದು, ದೇಶದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳೋದು ಇದ್ರ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಚೈನಾ ಐಟಮ್ ಮಾತ್ರ ದಯವಿಟ್ಟು ಮುಟ್ಟಬೇಡಿ ಪ್ಲೀಸ್. ನಿಮಗೆ ಕೋಟಿ ವಂದನೆಗಳು ಅದನ್ನು ನಮ್ಮ ಪಾಲ ಮಾಡಿದ್ರೆ. ನಾನು ಅದರಲ್ಲಿ ಒಬ್ಬ ರೀ. ನಾನು ನೊಂದೋಗಿದ್ದೀನಿ. ಎಷ್ಟು ಜನ ಸಂಸಾರ ಬೀದಿ ಬಿತ್ತರಿ. ಇತ್ತೀಚೆಗೆ ನಮ್ಮ ಗರಂ ಮಸಾಲಾನ 18 ಥರ 20 ಥರ 50 ಥರ ಮಾಡ್ಕೊಂಡಿಂದ ನಗಾಡೋರು ಮಲ್ಟಿಪರ್ಪಸ್ ಕಂಪ್ನಿಯವರು. ಇದೇ ನಾನು ಕಂಪ್ನಿ ಹೇಳೋಲ್ಲ, ತಮಿಳ್ನಾಡು ಒಂದು ಕಂಪ್ನಿ ಇವತ್ತು ಹೇಳ್ತಾ ಇದ್ದಾನೆ 16 ಮಸಾಲೆ ಹಾಕಿ ನಮ್ಮದು ಗರಂ ಮಸಾಲ ಹಾಕಿ ಅಡುಗೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅರ್ಥ ಏನು? ಅವರು ನಮ್ಮ ದಾರಿಗೆ ಬರ್ತಾ ಇದ್ದಾರೆ ಅಂತ ಅರ್ಥ ಅಲ್ವರಾ? ನಮ್ಮದ್ರಲ್ಲಿ ಫಿಶ್ ಮಾಡೋ ತೋರಿಸ್ತೀನಿ. ನೆಕ್ಸ್ಟು ತವಾ ಫ್ರೈ ಇದರಲ್ಲೇ ತೋರಿಸ್ತೀನಿ. ಒಂದು ಹಾಕ್ಬಿಡೋದು ಪನ್ನೀರ್ ಮಾಡ್ಕೊಳ್ಳಿ ಅನ್ನೋದು, ಒಂದು ಹಾಕ್ಕೊಳ್ಳಿ ಚಿಕನ್ ಮಾಡಿಬಿಡಿದಿ ಅನ್ನೋದು. ನೀವು 10 ಥರ ಅಡುಗೆ ಮಾಡೋಕ್ಕೆ 10 ಪೌಡ್ರ್ ತೊಗೊಳ್ತೀರಾ? ಒಂದೇ ತೊಗೊಳ್ರಿ ಮಲ್ಟಿಪರ್ಪಸ್ ಗರಂ ಮಸಾಲ. ಒಂದು ಮಲ್ಟಿಪರ್ಪಸ್ ಗರಂ ಮಸಾಲ ತಗೊಳ್ಳಿ. 500 ಅಡುಗೆ ಜಿ ಕನ್ನಡದಲ್ಲಿ ಒಗ್ಗರಣೆ ಡಬ್ಬಿನಲ್ಲಿ ಮಾಡಿ ತೋರಿಸಿದ್ದೀನಿ. ಯಾವತ್ತೋ ಒಂದಿನ ಒಂದು ಬರ್ಗರ್ ತಿನ್ನಿ, ಪಿಜ್ಜಾ ತಿನ್ನಿ, ಸದಾ ಕೆಲಸ ದಯವಿಟ್ಟು ಮಾಡಬೇಡಿ. ಅದರಿಂದ ಒಬೆಸಿಟಿ ಬರುತ್ತೆ, ತುಂಬ ದಪ್ಪ ಆಯ್ತೀರಿ. ದಪ್ಪ ಆದಮೇಲೆ ಸಣ್ಣ ಮಾಡೋಕ್ಕೆ ಇನ್ನೇನೋ ಮಾಡ್ತೀರಿ, ಆಮೇಲೆ ಆರೋಗ್ಯ ಕೆಡಿಸ್ಕೋತೀರಿ, ಆಮೇಲೆ ಶುಗರ್ ಬರ್ತದೆ, BP ಬರ್ತದೆ. ಅದು ತಗೋಬೇಡಿ ಇದು ತಗೋಬೇಡಿ ಅಂತಾರೆ. ಅದ್ರ ಬದಲು ನೀವು 18 ವರ್ಷದಿಂದ ಎಲ್ಲ ಯುವಕರು ಯುವತಿಯರು ಎಲ್ಲರೂ ಅಡುಗೆ ಮಾಡಿಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಆರೋಗ್ಯವಂತರಾಗಿರ್ತೀರಾ. ಏನು ಈ ನಮ್ಮ ಚಾನಲಲ್ಲಿ ನನಗೆ ಇದ್ರ ಬಗ್ಗೆ ಹೇಳಿರೋದ್ರ ಬಗ್ಗೆ ನೀವೇನು ನನಗೆ ಕಾಮೆಂಟ್ ಹಾಕ್ತೀರಾ ನೋಡ್ತೀನಿ. ನಿಮ್ಮ ಬ್ಯಾಕ್ ಟು ಬ್ಯಾಕ್ ಇದ್ದೇ ಇರ್ತೀನಿ ನಾನು. ನನಗೆ ಬೈರಿ, ನನಗೇನು ಬೇಜಾರಿಲ್ಲ. ತಲೆಕೆಟ್ಟೋ ನೀವು ಏನೇನು ಹೇಳ್ತಾನೆ ಅಂತ ಅನ್ಬೇಡಿ. ನಾನು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೇಳಿದ್ದೀನಿ. ನೀವು ಒಪ್ಕೊಂಡ್ರೆ ನಿಮ್ಮ ಖುಷಿ, ಒಪ್ಪಿಲ್ಲ ಅಂದರೆ ನಿಮ್ಮ ನಮಸ್ಕಾರ. ತುಂಬ ಹೊತ್ತು ಕಾಯಿಸೋದು ಬೇಡ. ಇದಾಗಲೇ 20 ನಿಮಿಷ ಆಗಾಗಿದೆ, ಅರ್ಧ ಗಂಟೆ ಸಾಕು. ನೋಡಿ ಇಲ್ಲೆಲ್ಲ ಮ್ಯಾರಿನೇಟ್ ಆಗೋಗಿದೆ. ನಾನಿದು ಒಂದು 10 ನಿಮಿಷ ಇನ್ನೊಂದು 10 ನಿಮಿಷ ಹಿಂಗೆ ಇಡ್ತೀನಿ. ನೀವು ಕೆಲವ್ರು ಹೇಳ್ತೀರಿ ಇದು ಎಣ್ಣೆಲಿ ಬಿಟ್ಟಿರೋ ತಕ್ಷಣ ಎಣ್ಣೆಲಿ ಹೋಗ್ಬಿಡು ಸರ್ ಅಂತೇಳಿ. ಯಾಕೆ ಹೋಗ್ತದೆ ನೋಡ್ಬಿಡ್ತೀನಿ, ನಿಮ್ಮ ಕಣ್ಣೆದುರಿಗೆ ಬಿಡ್ತೀನಿ. ತುಂಬ ಕೋಟಿಂಗ್ ಬೇಡ. ಚಿಕನ್ ತಿನ್ನೋಕೆ ರುಚಿಯಾಗಿರಬೇಕು. ತುಂಬ ಮೇಲ್ಗಡೆ ಹಿಟ್ಟು ಹಾಕೋಬೇಡಿ. ಹಿಟ್ಟು ಥರ ಇರ್ತದೆ ಕೆಲವ್ರದ್ದು, ಬೋಂಡ ಥರ ಇರ್ತದೆ. ಅದು ಬೋಂಡ ಬೇಡ, ಇದು ಕಬಾಬ್. ಇದು ಕಬಾಬ್ ಥರನೇ ಮಾಡ್ತೀನಿ ನಾನಂತೂ ಅದ್ಭುತವಾದ ಲೆಗ್ ಪೀಸ್ ತೊಗೊಂಡಿದ್ದೀನಪ್ಪ. ನೋಡಿ ಒಂದೊಂದು ಮುತ್ತಿಕಬೇಕು ನೀವು, ಆ ಥರ ಇದೆ ಪೀಸ್ಗಳು. 100 ಗ್ರಾಮ್ಗೆ 3 ಪೀಸ್ ಸಾಕು. ನಮ್ಮ ಕಬಾಬ್ಗೆ ನಮ್ಮ ಅಂಗಡಿನಲ್ಲಿ ಡೈಲಿ 300 kg ಕಬಾಬ್ ಹೋಗುತ್ತೆ. ಚಟ್ನಿ ಕೊಡೋಲ್ಲ, ನಿಂಬೆಹಣ್ಣು ಕೊಡೋಲ್ಲ, ಈರುಳ್ಳಿ ಕೊಡೋಲ್ಲ, ಏನು ಕೊಡೋಲ್ಲ. ಬರ್ತಾರೆ 1/4 kg ಕಬಾಬ್ ತೊಗೋತಾರೆ, ಸೈಲೆಂಟಾಗಿ ಸೈಡಲ್ಲಿ ತಿಂದ್ಬಿಟ್ಟು ಎಂಜಾಯ್ ಮಾಡಿ ಹೋಗ್ತಾರೆ. 1 ವಾರ ಹೇಳ್ತಾರೆ ಅವರು, ಸರ್ ನನಗೆ 1 ವಾರ ಎನರ್ಜಿ ಇತ್ತು ಸರ್. ಚಟ್ನಿ ಈರುಳ್ಳಿ ನಿಂಬೆಹಣ್ಣು ಅಲ್ಲ, ಹಸಿ ಚಟ್ನಿ ಅಂತೂ ಯೂಸೇ ಮಾಡಬೇಡಿ. ಯಾಕೆಂದರೆ ಅದು ಆರೋಗ್ಯಕ್ಕೆ ಹಾನಿಕರ, ಅಲ್ಸರ್ನ ಬೇಗ ತರುತ್ತೆ. ನಿಮ್ಮ ಆರೋಗ್ಯ ಕೋಲ್ಡ್ ಮಾಡ್ಕೋಬೇಕಾದ್ರೆ ನಿಂಬೆಹಣ್ಣು ಹಿಂಡ್ಕೋಬೇಕು ಅಂತ ಕೆಲವ್ರು ವಾದ ಇದೆ. ನೀವೇನು ಮಾಡ್ತೀರ ಅಂದರೆ ಒಂದು ನಿಂಬೆಹಣ್ಣು ತೊಗೊಳ್ಳಿ, ಗ್ಲಾಸಲ್ಲಿ ಹಿಂಡಿ ನೀರು ಮಾಡ್ಕೊಳ್ಳಿ, ನೀರು ಗೊಟಗಟ್ಟಂತ ಕುಡೀರಿ. ಕುಡಿದ ಮೇಲೆ ಕಬಾಬ್ ತಿನ್ನಿ. ಆ ಕಬಾಬ್ ಟೇಸ್ಟು ನಾಲ್ಗೆ ಮೇಲೆ ಉಳಿದಿರಬೇಕು. ಈಗ ತುಂಬ ಹೊತ್ತು ಕಾಯಿಸೋದು ಬೇಡ. ನಾನು ಬಾಣಲಿ ಒಲೆ ಇಡ್ತಾ ಇದ್ದೀನಿ. ಇದು ಮ್ಯಾರಿನೇಟ್ ಅಂತ ಆಗೋಗಿದೆ, ಸೂಪರಾಗಿದೆ. ನನ್ನ ಕೈ ಅವಾಗ ಮೂಸ್ಕೊಳ್ಳೋಣ ಅನ್ನಿಸ್ತಾ ಇದೆ. ಘಮ ಘಮ ಅಂತ ಪರಿಮಳ ತಡ್ಕೊಳಕ್ಕಾಗ್ತಾಯಿಲ್ಲ. ನಾನು ಕಬಾಬ್ ಬೇಯಿಸೋ ಸಮಯ ಬಂದುಬಿಟ್ಟಿದೆ. ಈಗ ಒಲೆ ಹಚ್ತೀನಿ, ನೋಡ್ಕೊಳ್ಳಿ. ನಮ್ಮ ಅಂಗಡಿನಲ್ಲಿ ನಿತ್ಯ ಎಣ್ಣೆ ಆಯಿಲ್ನ ಚೇಂಜ್ ಮಾಡ್ತೀವಿ, ಬೇಯಿಸಿದ ಎಣ್ಣೆಲೇ ಬೇಯಿಸಲ್ಲ. ಈಗ ನಾವು ನೆಕ್ಸ್ಟ್ ಈಗ ಕಬಾಬ್ ಬಿಡೋಕ್ಕೆ ಹೋಗೋಣ ಬನ್ನಿ. ನೋಡಿ ನಮ್ಮ ಅಂಗಡಿನಲ್ಲಿ ಇಷ್ಟು ದೊಡ್ಡ ಬಾಣಲಿ ಇರೋದು 1.5 ಟಿನ್ ಎಣ್ಣೆ, 24 kg ಎಣ್ಣೆ ಹಾಕ್ತೀವಿ ಒಂದು ರೌಂಡಲ್ಲಿ. ಇದು ಸಂಜೆ ಒಳಗೆ 300 kg ಕಬಾಬ್ ಬೇಯಬೇಕಿದು. ಯಾಕೆಂದರೆ ಕಸ್ಟಮರ್ ತುಂಬ ಕಾಯ್ಕೊಂಡಿರ್ತಾರೆ, ಅವ್ರು ಕಾಯಿಸೋದು ಬೇಡ ಅಂದ್ಬಿಟ್ಟು ಈಗ ನಾನು ಒಳ್ಳೆ ಅಂಡಿಸ್ತಾ ಇದ್ದೀನಿ. ನೋಡಿ ನೀವು ಮನೇಲಿ ಮಾಡ್ಕೊಳ್ಳೋರು ಇದೇ ಥರ ಸ್ವಲ್ಪ ಎಣ್ಣೆ ತೇಲುವಂಗೆ ಕಬಾಬ್ ಹಾಕ್ಕೊಳ್ಳಿ. ಈ ಎಣ್ಣೆನ ಎಲ್ಲಕ್ಕೂ ಯೂಸ್ ಮಾಡ್ಬೋದು. ಈ ಎಣ್ಣೆ ನಿಮ್ಗೆ ಏನು 15 ದಿನ ಆದರೂ ಏನು ಆಗೋಲ್ಲ.
ಇದೇ ಎಣ್ಣೆನ ಬಿರಿಯಾನಿ ಬಳಸಿ ಇನ್ನೂ ಅದ್ಭುತವಾಗಿ ಟೇಸ್ಟ್ ಇರುತ್ತೆ. ವೆಜ್ ಅಡುಗೆಗೆ ಮಾತ್ರ ಬೇಡ, ನಾನ್ ವೆಜ್ ಅಡುಗೆಗೆ ಎಲ್ಲ ಅಡುಗೆಗೂ ಈ ಎಣ್ಣೆ ಯೂಸ್ ಮಾಡ್ಕೊಬೋದು ನೀವು. ಏನು ವೇಸ್ಟೇಜ್ ಆಗೋಲ್ಲ. ಎಣ್ಣೆ ಕಾಯಿಲಿ, ಎಣ್ಣೆ ಕಾದ ತಕ್ಷಣ ನಿಮಗೆ ಕಬಾಬನ್ನ ಬಿಟ್ಟು ತೋರಿಸ್ತೀನಿ. ಲಕ್ಷ್ಮಿ ಅವರೇ, ನಿಮಗೆ ಕೋಟಿ ಕೋಟಿ ವಂದನೆಗಳು. ನಮ್ಮ ಚಾನಲ್ ನೋಡ್ತಾ ಇದ್ದೀರಿ. ಇದು ನೀವು ಪೆಪ್ಪರ್ ಚಿಕನ್ ಕೇಳಿದ್ದೀರಿ. ಪೆಪ್ಪರ್ ಚಿಕನ್ ಪೌಡ್ರು ನಮ್ಮಲ್ಲಿ ಸಿಗುತ್ತೆ. ನಿಮಗೆ 1/4 kg 200 ರೂಪಾಯಿ. ಒಂದೂವರೆ ಸ್ಪೂನ್ ಹಾಕಿದ್ರೆ 1 kg ಆಗುತ್ತೆ. ಇದನ್ನು ಲೈವಾಗಿ ನಾವು ಮಾಡಿ ತೋರಿಸ್ತೀನಿ ನಿಮ್ಗೆ. ಯಾವಾಗ ನೆಕ್ಸ್ಟು ನೀವು ಹಂಗೆ ಅಬ್ಸರ್ವ್ ಮಾಡ್ತಾನೆ ಇರಿ. ಯಾಕೆಂದರೆ ಇದು ವಾರಕ್ಕೆ ಒಂದೊಂದು ಎಪಿಸೋಡ್ ಬರ್ತಾನೆ ಇರ್ತದೆ. ಮಧ್ಯೆ ಬೇರೆಯವ್ರದ್ದು ಆಗ್ತಾ ಇರ್ತೀವಿ. ಯಾಕೆ ನಮ್ಮದೇ ಆಗ್ತಾಯಿದ್ರೆ ಬೇಜಾರಾಗ್ಬಿಡ್ತೀರಿ ಜನಕ್ಕೆ ನೋಡೋಕ್ಕೆ. ರಶೀದಾ ಮತ್ತು ವಾಸು ಅವರೇ, ನೀವು ನಮಗೊಂದು ಪ್ರಶ್ನೆ ಕೇಳಿದ್ದೀರಿ. ನೀವು ಮೆಜರ್ಮೆಂಟ್ ಅಕ್ಕಿ ನೀರು ಮೆಜರ್ಮೆಂಟ್ ಕೊಡಿ ಅಂತ ಕೇಳಿದ್ದೀರಿ. ನೀವು ದಯವಿಟ್ಟು ಅಕ್ಕಿ ಮೆಜರ್ಮೆಂಟ್ ನಾವು ನೀರು ಕೊಡಲಿಕ್ಕಾಗಲ್ಲ. ನೀವು ಯಾವ ರೈಸ್ ತೊಗೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ನಮ್ಮ ಹತ್ರ ರೈಸ್ ತೊಗೊಂಡೋಗಿದ್ರೆ ನಾವು ಮೆಜರ್ಮೆಂಟ್ ಕೊಡ್ಬೋದು. ನೀವು ಹಳೆ ಅಕ್ಕಿ ತೊಗೊಂಡ್ರೆ ಬುಲೆಟ್ ರೈಸ್ ಯೂಸ್ ಮಾಡಿದ್ರೆ 2 ಲೀಟ್ರ್ ಹಾಕಿ, ಬಾಸುಮತಿ ಆದರೆ 1.5 ಲೀಟ್ರ್ ಹಾಕಿ, ಹೊಸ ತೊಗೊಂಡ್ರೆ 1/4 ಲೀಟ್ರ್ ಹಾಕಿ. ಇಷ್ಟು ಮಾಹಿತಿ ಸಾಕಲ್ಲ ನಿಮಗೆ. ನೋಡಿ ಎಣ್ಣೆ ಕಾದಿದೆ, ನಾನು ಬಿಡ್ತಾಯಿದ್ದೀನಿ ಒಂದೊಂದೇ ನೋಡಿ. ಉರಿ ಸ್ವಲ್ಪ ಸ್ಲೋ ಬಿಟ್ಕೊಂಡು ಬಿಡಿ, ತಳ ಕಚ್ಕೊಂಡ್ಬಿಡುತ್ತೆ. ನೋಡಿ ನಾನು ಸಣ್ಣ ಉರಿನಲ್ಲೇ ಬಿಡ್ತಾಯಿದ್ದೀನಿ. ಒಂದು 25ರಿಂದ 30 ಗ್ರಾಮ್ ಪೀಸ್ ಇರಲಿ. ಕಬಾಬ್ ಸಣ್ಣ ಪೀಸ್ ಹೊಡ್ಕೊಂಡ್ರೆ ಆ ಸುತ್ತಾಡ್ತೆ ಬೆಂದಾಗ ಅದರದ್ದು ಜ್ಯೂಸಿ ಕಳ್ಕೊಂಬಿಡುತ್ತೆ, ಟೇಸ್ಟ್ ಹೊಂಟೋಗುತ್ತೆ. ಕೆಲವೊಳ್ಳೆ ಸಣ್ಣ ಹೊಡೆದ್ಬಿಟ್ಟು ಒಳ್ಳೆ ಪಕೋಡ ಥರ, ಚಿಕ್ಕ ಪಕೋಡ ಥರ, ಈರುಳ್ಳಿ ಪಕೋಡ ಥರ ಇರ್ತದೆ. ಅದು ನೋಡಿ ಇದು ಪೀಸ್ ಆಗೋಗಿದೆ, ಈ ಥರ ಎಲ್ಲ ಕಟ್ ಮಾಡಿಬಿಡ್ತಾರೆ. ದಯವಿಟ್ಟು ಈ ಥರ ಮಾಡಬೇಡಿ. ಒಂದು 30 ಗ್ರಾಮ್ ಪೀಸ್ ಇದ್ದರೆ ಕಬಾಬ್ ತಿನ್ನೋಕ್ಕೆ ಟೇಸ್ಟ್ ಇರ್ತದೆ. ಕಬಾಬ್ ಚೆನ್ನಾಗೂ ಬೇಯಬೇಕು, ಅದು ಚೆನ್ನಾಗಿ ಜ್ಯೂಸಿಯಾಗಿರಬೇಕು. ಆ ಕಬಾಬು ಜ್ಯೂಸಿಯಾಗಿದ್ದರೆ ಮಾತ್ರ ನಿಮಗೆ ಕಬಾಬ್ ತಿಂದಿದ್ದಕ್ಕೆ ನಿಮಗೇನು ವಿಟಮಿನ್ ಬಿ ಸಿ ಎಲ್ಲ ಕೇಳಿರ್ತೀರೋ ಅದು ಇರಬೇಕಾದ್ರೆ ಈ ಪೀಸು ದಪ್ಪ ಇರಬೇಕು. ನಾನು ಬಿಟ್ಟಿದ್ದೀನಿ. ಈಗ ಇನ್ನೊಂದು 2 ನಿಮಿಷದಲ್ಲಿ ನಾನು ಕುರ್ಪಿ ಹಾಕ್ತೀನಿ. ಎಣ್ಣೆ ಬಿಟ್ಟ ತಕ್ಷಣ ನಾನು ಕುರ್ಪಿ ಹಾಕಬೇಡಿ, ಒಂದು 2 ನಿಮಿಷ ಕಾಯಿರಿ. ಅದು ಬೆಳ್ಳಗೆ ಬರುತ್ತೆ, ಹಿಂಗೆ ವೈಟ್ ಬರುತ್ತೆ. ಆವಾಗ ಲೈಟಾಗಿ ನೋಡಿ ಹಿಂಗೆ ಅಂದು ನೋಡಿ, ಹಿಂಗೆ ಮೇಲೆ ಬಿಡಿ. ನೋಡಿ ಒಂದು ಕೂಡ ಮಸಾಲೆ ಬಿಟ್ಕೊಂಡಿಲ್ಲ. ಲೈವಾಗಿ ನಿಮಗೆ ಮಾಡಿ ತೋರಿಸಿದ್ದೀನಿ. ಎಣ್ಣೆ ಬಿಟ್ಬಿಡ್ತು ಬೇಡಿ, ನೀರು ಬಿಟ್ಕೊಳ್ತು ಬಂದು ಹೇಳ್ಬೇಡಿ. ನೀರಲ್ಲಿ ಚೆನ್ನಾಗಿ ಜಾಲಿಸ್ಬಿಡ್ತೀರಾ, ಆವಾಗ ನೀರು ಬಿಟ್ಕೊಳ್ಳೋದು. ಕಬಾಬಲ್ಲಿ ಮಸಾಲೆ ಅಂಟಲ್ಲ ರೀ. ಅದೇನು ಹಳೆ ಬಟ್ಟೆನ ಸೋಪ್ ಹಾಕಿ ತೊಳೆಯೋದಕ್ಕೆ. ಚಿಕನ್ ಕಟ್ಟಿಂಗ್ ಆದಮೇಲೆ ನೀರಾಗಿ ತೊಳಿಬಾರ್ದು. ನೋಡಿ ಏನು ಮುದ್ದಾಗಿದೆ ನೋಡಿ. ಹಂಗೆ ಬೇಯಿಸ್ಕೊಂಡು ತಿಂತಾಯಿದ್ರೆ ಆ ಜ್ಯೂಸಿ ಸಮೇತ ಕಬಾಬು ಹೆಂಗಿರಬೇಕು. ವಾರ್ಯವ ಮಿಲ್ಟ್ರಿ ಅವ್ರು ನಮ್ಮದು ಇಲ್ಲಿಂದ ಜಮ್ಮುನಲ್ಲಿ ತರಿಸ್ಕೊಳ್ತಾರೆ, ಜಮ್ಮು ಕ್ಯಾಂಪಿಂದ. ಆಮೇಲೆ ಉತ್ತರ ಪ್ರದೇಶದಿಂದ ಯಾರೊಬ್ಬರು ನಮ್ಮ ಸಹೋದರರು ಮಿಲ್ಟ್ರಿ ಕ್ಯಾಂಪರ್ ಅಂತವರು, ಅವರು ಕಬಾಬ್ ಪೌಡ್ರ್ ತೊಗೊಂಡು ನಮ್ಮದು ಟೇಸ್ಟ್ ಮಾಡಿ ಸೂಪರ್ ಸಾರ್ ಅಂತ ನಮಗೆ ಫೋನಲ್ಲಿ ಹೇಳಿದರು. ಅವ್ರಿಗೊಂದು ಸಲ್ಯೂಟ್ ಹೇಳ್ತಾ ಇದ್ದೀನಿ. ನೀವು ಅಂಡಮಾನಿಂದ ನಿಕೋಬಾರಿಂದ ಡೆಲ್ಲಿವರೆಗೂ ತಲುಪಿದ್ದೀವಿ. ಆಮೇಲೆ ಹೊರದೇಶದವರು ತುಂಬ ಜನ ನಮ್ಮನ್ನು ಫೋನ್ ಮಾಡಿ ಕೇಳಿದ್ದೀರಿ. ಲಂಡನ್ ಆಗಿರ್ಬೋದು, ನಿಮ್ಮ ಆಸ್ಟ್ರೇಲಿಯಾ ಆಗಿರ್ಬೋದು, ಸಿಂಗಪೂರ್ ಆಗಿರ್ಬೋದು, ಹೊರಗಡೆ ಸೌದಿ ಇರ್ಬೋದು, ನಿಮ್ಗೆಲ್ಲರಿಗೂ ಒಂದು ಸಲ್ಯೂಟ್ ಹೊಡಿತೀನಿ. ನಮ್ಮನ್ನು ಫಾಲೋ ಮಾಡಿ, ನಮ್ಮ ಚಾನಲ್ನ ನೋಡಿ ನೀವು ಇಷ್ಟಪಟ್ಟು ನಮ್ಮ ಫಾಲೋವರ್ಸ್ ಆಗಿದ್ದೀರಲ್ಲ, ಅದಕ್ಕೆ ನಾವು ಯಾವತ್ತೂ ನಿಮ್ಗೆ ಚಿರುಣಿಯಾಗಿರ್ತೀವಿ. ಕಬಾಬ್ ತುಂಬ ಬರ್ನ್ ಆಗಬಾರ್ದು, ನೋಡ್ಕೊಳ್ಳಿ. ತುಂಬ ಜ್ಯೂಸಿಯಾಗಿರ್ಬೇಕು ಕಬಾಬು, ಅದನ್ನೇ ಹೇಳೋದು ನಾನು. ನೋಡಿ ಇನ್ನೇನು ಆಗ್ತಾಯಿದೆ ನೋಡಿ, ಹೆಂಗಿದೆ ನೋಡಿ, ಆ ಥರ ಇರಬೇಕು. ಇನ್ನೊಂದು 5 ನಿಮಿಷದಲ್ಲಿ ಕಬಾಬ್ ಆಗೋಗ್ತಾಯಿದೆ ನೋಡಿ. ಒಂದು ಸ್ವಲ್ಪ ಏನು ಎಣ್ಣೆ ಒಳಗೆ ಬಿಟ್ಕೊಂಡಿಲ್ಲ. ನಿಮ್ಮ ಲೈವಾಗಿ ಮಾಡಿ ತೋರಿಸಿದ್ದೀವಿ. ಇದನ್ನು 1 kg ಹೆಂಗೆ ಮಾಡಬೇಕು ಅಂತ ತೋರಿಸಿದ್ದೀನಿ. 1 kg 80 ಗ್ರಾಮ್ ತೋರಿಸಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ನಿಮ್ಗೆ ಯಾವಾಗ ಬೇಕಾದ್ರೆ ರಿಸೀವ್ ಮಾಡ್ತೀನಿ, ನಿಮ್ಮೊಂದು ಮಾತಾಡ್ತೀನಿ. ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆ ಇರ್ತೀನಿ ಯಾವಾಗಲೂ. ಮನೆ ಬಾಡೂಟ ನೀವು ಮನೆಗೂ ಕರೀರಿ. ನೀವು ಬೇಕಾದ್ರೆ ತುಂಬ ದೂರ ಇದ್ದರೆ ನಾವು ಲೈವಾಗಿ ಬಂದು ಮನೆಗೂ ಅಡುಗೆ ಮಾಡಿಕೊಡೋರಿದ್ದೀವಿ. ಅದೆಲ್ಲ ಮುಂದೆ ಕಾರ್ಯಕ್ರಮಗಳಿದ್ದಾವೆ. ಒಂದು 8 ಜನ 10 ಜನ ಹೆಣ್ಮಕ್ಳು ಒಟ್ಟಿಗೆ ಸೇರಿಕೊಂಡು ನಮಗೆ ಬಂದು ಇಲ್ಲಿ ಲೈವಾಗಿ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಲೈವಾಗಿ ಮಾಡಿಕೊಡೋರಿದ್ದೀವಿ. ಆ ಥರದ್ದೆಲ್ಲ ನಿಮ್ಮ ಮುಂದೆ ಬರ್ತಾಯಿದೆ ನೋಡಿ. ಈಗ ಕಬಾಬ್ ಅಂತೂ ಬೆಂದಿದೆ. ಒಂದು ಹದವಾಗಿ ಬೇಯಿಸ್ಬೇಡಿ, ತುಂಬ ಬೇಯಿಸೋದು ಬೇಡ. ನೋಡಿ ಹಿಂಗೆ ಓಪನ್ ಆಗಿದೆ, ಹಂಗೆ ಜ್ಯೂಸಿ ಕಾಣಿಸ್ತಾ ಇದೆ ನೋಡಿ. ಆ ಥರ ಇರಬೇಕು. ತುಂಬ ಕರ್ರಗೆ ಮಾಡಬೇಡಿ. ಏನು ಸಾರ್ ಕಬಾಬು ಹಾಕಿದ ತಕ್ಷಣ ಎಣ್ಣೆಯಲ್ಲಿ ನೀರು ಬಿಡ್ಕೊಂಡ್ಬಿಡ್ತು ಅಂತಾರೆ, ಕರ್ರಗಾಗ್ಬಿಡ್ತು ಅಂತಾರೆ. ನಿಮಗೆ ಸ್ಟವ್ವು ಎಣ್ಣೆ ಯಾವತ್ತೂ ಎಣ್ಣೆ ಹೊಗೆ ಬರ್ದಂಗೆ ನೋಡ್ಕೋಬೇಕು ದಯವಿಟ್ಟು. ಅದು ಒಂದು ಸರಿ ಎಣ್ಣೆ ಹೊಗೆ ಬಂದುಬಿಟ್ರೆ ಅದು ನೀರಿಗೆ ಸಮಾನ. ಆ ಟೇಸ್ಟ್ ಇರೋಲ್ಲ, ಆ ಟೇಸ್ಟ್ನ ಸತ್ತು ಕಳ್ಕೊಂಬಿಡುತ್ತೆ. ನೀವು ಇವತ್ತು ನೋಡಿ 300 kg ಕಬಾಬ್ ಬೇಯಿಸ್ತೀವಿ. ಹೊತ್ತಿಂದ ಸಂಜೆವರೆಗೂ ಇದೇ ಟೆಂಪ್ರೇಚರ್ ಇರುತ್ತೆ ಅದು ನೋಡಿ.
ಎಣ್ಣೆಯಿಂದ ತೆಗಿಯೋವರೆಗೂ ಸ್ಟವ್ ಆಫ್ ಮಾಡಬೇಡಿ. ನೀವು ಸ್ಟವ್ ಏನು ಆಫ್ ಮಾಡಿದ್ರಿ ಅಂದರೆ ಕಬಾಬ್ ಎಣ್ಣೆ ಕುಡ್ಕೊಂಬಿಡುತ್ತೆ. ನೋಡಿ ನಮ್ಗೆ ಹೇಳ್ತಾ ಇದ್ದೀನಿ, ನೋಡಿ ನಾನು ಸಂಪೂರ್ಣ ಕಬಾಬ್ ತೆಗಿತಾ ಇದ್ದೀನಿ. ತೆಗೆದ ಮೇಲೆ ನೋಡಿ ಹಿಂಗೆ ಪೂರ್ತಿ ತೆಗೆದುಬಿಡಿ. ಪೂರ್ತಿ ತೆಗೆದ ಮೇಲೆ ನೀವು ಒಲೆ ಆಫ್ ಮಾಡಬೇಕು. ಆ ಥರಕ್ಕೆ ಕಬಾಬ್ ಬೆಂದಾಯ್ತು ಅಂದ್ಬಿಟ್ಟು ನೀವು ಕಬಾಬ್ ಎಣ್ಣೆಲೇ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ನೋಡಿ ಈ ಥರ ಸಂಪೂರ್ಣ ತೆಗೀರಿ. ಆಮೇಲೆ ಒಲೆ ಆಫ್ ಮಾಡಿ. ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ ಸಂಪೂರ್ಣವಾಗಿ. ಇಂಥ ಎಲ್ಲ ವಿಚಾರನ ಯಾರೂ ಹೇಳ್ಕೊಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ಎತ್ತೋರು ಎಲ್ಲ ತೀರಾ ಕಡು ಬಡವ್ರು ಕಣ್ರಿ. ನಮ್ಮ ಅಪ್ಪ ಕಡು ಬಡವನಾಗಿದ್ರು ದಾರಿಲಿ ಹೋಗೋರನ್ನೇ ಕರ್ಕೊಂಬಂದು ಟೀ ಕೊಡ್ಸೋನು. ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ದೊಡ್ಡ ಜಗಳ. ಒಂದು ವಾರಕ್ಕೆ 15 kg ಬೆಲ್ಲ ಬೇಕಾಗ್ತಾಯಿತ್ತು ನಮ್ಮ ಮನೆಗೆ. ನಮ್ಮಪ್ಪ ರೋಡಲ್ಲಿ ಹೋಗೋರೆಲ್ಲ ಏನು ಮಾಡೋರು ಅಂದರೆ ಜಗಳ ಮೇಲೆ ಕೂತ್ಕೊಂಡಿರೋನು. ಯಾರು ಹಂಗೆ ನಡ್ಕೊಂಡು ಹೋಗ್ತಾಯಿದ್ರೆ ಅವ್ರನ್ನ ಕರೆಯೋನು, ಬಾಯಿಲಿ ಅಂತ, ಟೀ ಕುಡಿ ಬಾ ಅಂತ ಕರೆಯೋನು. ನಮ್ಮ ಅಮ್ಮನಿಗೆ ಬೆಳಗಿಂದ ಟೀ ಕೊಟ್ಟು ನಮ್ಮ ಅಮ್ಮನಿಗೆ ಬಾಯಿ ಬಂದಂಗೆ ಬೈಯೋರು. ಅವರೆಲ್ಲ ಮಾಡಿರೋ ಧರ್ಮಕ್ಕೆ ಅವೆಲ್ಲ ನಮ್ಗೆ ಇವತ್ತು ದೇವರು ಇಂಥ ಒಂದು ದಾರಿ ತೋರಿಸಿದ್ದಾರೆ. ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ ಕಬಾಬ್ ಬಂದಿದೆ, ಹಾಟ್ ಬಾಕ್ಸ್ ಮಡ್ಕಪ್ಪ ಇಲ್ಲಿ. ನಾನಂತೂ ಕಬಾಬು ಹಾಕಿದ್ದೀನಿ ನೋಡಿ, ಎಷ್ಟು ಅದ್ಭುತವಾಗಿದೆ. ನೀವು ನಮ್ಮ ಅಂಗಡಿಗೆ ಬನ್ನಿ, ಈ ಥರದ ಕಬಾಬು ಕೆ ಜಿ ಲೆಕ್ಕದಲ್ಲಿ ತೊಗೊಳ್ಳಿ. ಮಾಡ್ಕೊಂಡು ಮನೇಲಿ 1/4 kg ತೊಗೊಂಡು ತಿನ್ನಿ. ಮನೇಲಿ ಬೇಕಾದ್ರೆ 1 kg ನಾವೆಲ್ಲ ಹೇಳ್ಕೊಟ್ಟಿದ್ದೀವಿ. ನೀವು ಮನೇಲಿ ಮಾಡ್ಕೊಂಡು ಎಂಜಾಯ್ ಮಾಡಿ. 1/4 kg ಕಬಾಬ್ ಬೇಕಾದ್ರೆ ನನ್ನ ಹತ್ರ ಬನ್ನಿ, 1 kg ಕಬಾಬ್ ನಾನು ಹೇಳ್ಕೊಟ್ಟಿದ್ದೀನಿ. ಇವತ್ತಿಗೆ ಇಷ್ಟು ಮುಗಿಸಿದ್ದೀನಿ. ಮುಂದೆ ಗ್ರಾಹಕರೇ ನಮ್ಮ ಮನೆ ಬಾಡೂಟ ಚಾನಲಲ್ಲಿ ಈ ನೋಡ್ತಾ ಇರಿ. ನಿಮ್ಗೆ ಇಷ್ಟ ಆದರೆ ಈ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ. ವಂದನೆಗಳು ಕೋಟಿ ನಮಸ್ಕಾರ. ಕರ್ನಾಟಕ ಜನರಿಗೆ ಎಲ್ಲರೂ ನಮಸ್ಕಾರ. ನಮ್ಮ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ. ಎಲ್ಲ ಜನ ಚೆನ್ನಾಗಿರಲಿ. ಎಲ್ಲರಿಗೂ ಒಂದು ಸಲ್ಯೂಟ್ ಹೊಡಿವ. ನಮ್ಮ ಎಲ್ಲ ದೇವ್ರುಗಳಿಗೂ ಒಂದು ನಮಸ್ಕರಿಸಿ, ನಿಮ್ಮ ಗ್ರಾಹಕ ದೇವ್ರುಗಳಿಗೂ ನಮಸ್ಕರಿಸಿ ಕೈ ಮುಗಿದು ವಂದನೆಗಳನ್ನು ತಲುಪಿಸ್ತಾ ಇದ್ದೀನಿ. ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಾಗೇಶ್ ಅಂತೇಳಿ ಶಿವಮೊಗ್ಗ ಮಲೆನಾಡು ಕಡೆಯಿಂದ ಬಂದಿದ್ದೀವಿ. ಇದು GFCಯಲ್ಲಿ ಆ್ಯಕ್ಚುಲಿ ದೊನ್ನೆ ಮೇರೆನೇ ಟ್ರೈನಿಂಗ್ ಕತ್ಕೊಳ್ಳೋಕೆ ಬಂದಿದ್ದೀವಿ. ನಾನೀಗ ಸುಮಾರು 1.5-2 ತಿಂಗಳಾಯಿತು ಬಂದು. ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾಯಿದ್ದಾರೆ. ಯಾವುದೇ ರೀತಿ ಇದರಲ್ಲಿ ಹೈಡ್ ಮಾಡೋ ಅಂಥದ್ದು ಯಾವುದೋ ಒಂದು ಇದಿಲ್ಲ. ಏನೇನು ನಮಗೆ ಬೇಕು ನಮ್ಗೆ ಗೊತ್ತಿರೋ 1-10 ಸರಿ ಹೇಳ್ಕೊಡ್ತಾರೆ. ಬಟ್ ತುಂಬ ಚೆನ್ನಾಗಿ ನಮಗೆ ಟ್ರೈನಪ್ ಮಾಡಿದ್ದಾರೆ. ಬಟ್ ನಮಗೆ ಲೈಫಲ್ಲಿ ಏನೋ ಒಂದು ದಾರಿ ಸಿಗ್ದಂಗೆ ಆಗಿದೆ. ಬಿಕಾಸ್ ನಾನು ಆ್ಯಕ್ಚುಲಿ ಹಾರ್ಡ್ವೇರ್ ಇಂಜಿನಿಯರು. ಆದರೂ ಫುಡ್ಡಲ್ಲಿ ನಂಗೆ ಭಾಳ ಇಂಟ್ರೆಸ್ಟ್ ಇತ್ತು. ಆದರೆ ಈ ಥರ ಒಂದು ನನಗೆ ಏನೋ ಒಂದು ನನ್ನ ಫ್ರೆಂಡ್ ಸಲಹೆ ಮೇಲ್ಗಡೆ ಈ ಥರ ಇದೆ, ಹೋಗಿ ನೀವು ಕಲ್ತ್ಕೊ ಅಂತ ಹೇಳೋರು. ಸೊ ಇಲ್ಲಿ ಬಂದಾಗ ನನಗೆ ಗುರುಗಳಾದಂಥ ಕೃಷ್ಣಪ್ಪ ಅವರು ತುಂಬ ಚೆನ್ನಾಗಿ ನನಗೆ ಟ್ರೈನಿಂಗ್ ಕೊಟ್ಟರು. ಬಟ್ ಇವತ್ತು ನಾನು ಎಲ್ಲೇ ಹೋದರೂ ಸರ್ವ್ ಆಗ್ಬೋದು ಲೈಫಲ್ಲಿ. ಆ ಥರ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಇನ್ನು ಶೀಘ್ರದಲ್ಲೇ ನಾನು ಶಿವಮೊಗ್ಗ ಆಗಲಿ ಬೆಂಗಳೂರಾಗಲಿ ಒಂದು ನಾನ್ ವೆಜ್ ಹೋಟೆಲ್ ಮಾಡಿ ಜನಗಳಿಗೆ ನನ್ನೊಂದು ಕೈಯಲ್ಲಾಗಿ ನನ್ನ ಸೇವೆ ಥರ ಮಾಡಬೇಕಂತ. ನಮಸ್ಕಾರ ಸರ್. ನಾನು ಆಂಧ್ರದಿಂದ ಬಂದಿದ್ದೀನಿ. ಇಲ್ಲಿ ಕಲ್ತ್ಕೊಳ್ಳೋಕ್ಕೆ 3 ತಿಂಗಳಾಗಿದೆ. ಎಲ್ಲ ತೋರಿಸ್ತಾಯಿದ್ರು. ಒಂದೊಂದು ಓನರು ಒಳ್ಳೆಯವರು, ಯಾರನ್ನು ಬಂದು ಕಲ್ತ್ಬೋದು. ಚೆನ್ನಾಗಿದೆ ಎಲ್ಲ. ಆಂಧ್ರಲ್ಲ ಮಾಡಬೇಕಂತ ಪ್ಲ್ಯಾನ್ ನಮ್ಮದು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.